ಗರ್ದಿಗಮತ್ ವೀಕ್ಷಕರೇ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋದು ನೋಡ್ರೆ ನಿಮ್ಗೆ ಎಷ್ಟು ಅಂದರೂ ಭಾಳ ಕಡಿಮೆನ ಹೇಳೋದು. ಕೋಟಿ ಕೋಟಿ ನಮಸ್ಕಾರ. ಇವತ್ತು ಒಂದು ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ದವರ ಕ್ವಾರಿ ಹಾಕಿ ನಿಮಗೆ ಯಾಕೆ ನಾವು 2 ಲಕ್ಷ ದಂಡ ಕಟ್ಟಬಾರ್ದಂತ ದಂಡಕ್ಕೆ ಒಂದು ಅವ್ರಿಗೆ ನೋಟಿಸ್ ಕೊಟ್ಟಿದ್ದ ಇವತ್ತು ನಮ್ಮ ವಾಹಿನಿಯೊಳಗೆ ಪ್ರಸಾರ ಆಯ್ತು. ಅನೇಕ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಾಗ ಹರಿದಾಡತೈತೆ. ಅದು ಒಟ್ಟಾರೆ ಈ ಒಂದು ಸುದ್ದಿಯನ್ನು ನಾವು ಮಾಡಿದ್ವಿ. ಭಾಳ ದಿವಸದಿಂದ ಹೇಳ್ತಿರ್ತೇವೆ ನಾವು, DCC ಬ್ಯಾಂಕ್ನಾಗ ಏನೇನು ಹಗರಣಾಗಿದ್ದಾವೆ. ಆದ್ರೆ ಅಲ್ಲಿ ಆಡಳಿತ ಮಂಡಳಿ ಅದನ್ನು ಯಾವುದೂ ಹೇಳ್ದೆ ಬೇರೆ ನಮ್ಮ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿರ್ತಾರೆ. ನಾವು ನೇರವಾಗಿ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಅವರು, DC ಬ್ಯಾಂಕ್ದವ್ರು ಇರಲಿ. ಯಾಕಂದ್ರೆ ನಾವು ಒಟ್ಟಾರೆ ಒಂದು ಮುರುಗೋಡ ಮಹಾನ್ ತಜ್ಜ ಕಟ್ಟಿದಂಥ ಒಂದು ಸಂಸ್ಥೆ, ಅನೇಕ ಜನ ಪರಿಶ್ರಮ ಪಟ್ಟ ಅದೊಂದು ದೊಡ್ಡ ಲಿಂಗಾಯತರ ಬ್ಯಾಂಕ್ ಅನ್ನೋದು ಇವತ್ತು ರಾಜ್ಯ ತುಂಬ ಒಂದು ಸುದ್ದಿ ಐತಿ. ನಾವು ಈಗ ಭಾಳ ದಿವಸದೇನು ಬೇಡ, ರಮೇಶ್ ಕತ್ತಿಯವರು ಒಂದು 24-25 ವರ್ಷ ಆ ಬ್ಯಾಂಕಿಗೆ ಅಧ್ಯಕ್ಷ ಆಗಿದ್ದು. ಅದಕ್ಕಿಂತ ಮೊದಲು ಯಾರಾಗಿದ್ದಾರೆ ಅದು ಬೇಡ. ಆನಂತರ ಲಕ್ಷ್ಮಣ್ ಸವದಿಯವರಾಗಿದ್ದರು, ಆನಂತರ ಅಪ್ಪ ಸಾಬ್ ಕುಲ್ಗೋಡಿ ಅವರಾಗಿದ್ದರು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಒಂದು 3-4 ತಿಂಗಳಿಂದ ಆ DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ. ಭಾಳ ಹಿಂದೆ ಹೋಗೋದು ಬೇಡ. ನಾವು 25 ವರ್ಷದ ಹಿಂದಿನಿಂದನೂ ಭಾಳ ಕಟಬಾಕಿಗಳು ಅದಾವೆ. ಅವಾಗ ಯಾರು ಕೊಟ್ಟರು, ಏನು ಮಾಡಿದ್ರು ನೋಡೋಣ. ಅದನ್ನ ನಾನು ಇವತ್ತು ರಮೇಶ್ ಕತ್ತಿಯವರು ಆಡಳಿತ ಅವಧಿಯೊಳಗೆ ಯಾರ್ಯಾರಿಗೆ ಸಾಲ ಕೊಟ್ರಿ, ಕಾನೂನು ಮೀರಿ ಯಾರ್ಯಾರಿಗೆ ಕೊಟ್ರಿ, ಏನು ಮಾಡಿರಿ, ಅವ್ರು ಹೊಳೆ ತುಂಬಿದಾರೋ ಇಲ್ಲೋ, ಯಾರ್ಯಾರಿಗೆ ನಿಯಮ ಬಾಹಿರವಾಗಿ ನಬಾರ್ಡ ಮತ್ತು RBI ಗೈಡ್ಲೈನ್ಸ್ ಮೀರಿ ನೀವು ಸಾಲ ಕೊಟ್ಟಿದ್ದೀರಿ, ಅದನ್ನು ಇವತ್ತು ಹೇಳುವಂಥ ಪ್ರಸಂಗ ಬಂದೈತೆ. ಯಾಕಂದ್ರೆ ಆ RBIದವ್ರ 2 ಲಕ್ಷ ದಂಡ ಕೊಟ್ಟ ಮ್ಯಾಗ ಇವನ್ನೆಲ್ಲ ಕೇಳಬೇಕಾಗ್ತೈತೆ ನಾವು. ಆನಂತರ ಲಕ್ಷ್ಮಣ್ ಸವದಿಯವ್ರ ಪೀರಿಯಡ್ನಾಗ ಏನೇನಾಯ್ತು, ಯಾವ್ಯಾವ ಸಕ್ರೆ ಫ್ಯಾಕ್ಟ್ರಿ ಕೊಟ್ರಿ, ಏನು ಮಾಡಿರಿ, ಎಂತ ಮಾಡಿರಿ, ಅದನ್ನು ನೀವು ಹೇಳಬೇಕಾಗ್ತೈತೆ. ಆನಂತರ ಅಪ್ಪ ಸಾಬ್ ಕುಲ್ಗೋಡಿ ಅವ್ರ ಆಡಳಿತ ಹೋದೊಳಗೆ ಯಾರ್ಯಾರು ಸಾಲ ಕೊಟ್ಟರು, ಆಮ್ಯಾಗ ಶ್ಯೂರಿಟಿ ತೊಗೊಂಡ್ರೋ ಇಲ್ಲೋ, ಆಮ್ಯಾಗ ನಿರ್ದೇಶಕರ ಸಂಬಂಧಿಕರಿಗೆ ಯಾರ್ಯಾರು ಕೊಟ್ಟಿದ್ದಾರೋ, ಒಟ್ಟು ಕಟಬಾಕಿ ಎಷ್ಟೈತಿ, NPA ಆಗುವಂಥ ಒಂದು ಅಲ್ಲಿ ದುಡ್ಡು ಎಷ್ಟೈತಿ, ಅದನ್ನೆಲ್ಲ ನಾವು ಹೇಳಬೇಕಾಗ್ತೈತೆ ಜನರಿಗೆ. ಯಾಕಂದರೆ ಇವತ್ತು ಜಿಲ್ಲಾ ತುಂಬ, ಇದು ರಾಜ್ಯ ತುಂಬ ಬೆಳಗಾವಿ DCC ಬಗ್ಗೆ ಭಾಳ ಚರ್ಚೆ ಆಗತ್ತೈತೆ. ಆನಂತರ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈಗ ಆಗಿದ್ದಾರೆ, ಅವ್ರು ಮಾಜಿ ಸಂಸದರ. ಆದರೆ ನನಗೆ ಬೆಳಗ್ಗೆ ಫೋನ್ ಮಾಡಿದಾಗ ಅಣ್ಣಾ ಸಾಹೇಬ್ ಅವರ ನನ್ನ ಅವಧಿ ಒಳಗೆ ಇದಾಗಿಲ್ಲ, ಹಿಂದಾಗೈತಿ ಅಂತ ಅವ್ರು ನೇರವಾಗಿ ನನಗೆ ಹೇಳಿದರು. ಇಲ್ಲರಿ ನನ್ನ ಅವಧಿ ಒಳಗೆ. ಆಮ್ಯಾಗ ಆಗಿಲ್ಲ ಅಂದ್ರೆ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಅವಧಿ ಒಳಗಾಗಿರ್ಬೇಕು, ಇದು ಅಪ್ಪ ಸಾಬ್ ಕುಲ್ಗೋಡಿ ಅವರ ಅವಧಿ ಒಳಗಾಗಿರ್ಬೇಕು, ಇಲ್ಲ ಲಕ್ಷ್ಮಣ್ ಸವದಿಯವರ ಅವಧಿ ಒಳಗಾಗಿರ್ಬೇಕು, ಇಲ್ಲಾಂದ್ರೆ ರಮೇಶ್ ಕತ್ತಿಯವರು ಅವಧಿ ಒಳಗೆ ಆಗಿರ್ಬೇಕು. ಇವೆಲ್ಲ ಇಲ್ಲಿಗಲ್. ನಾ ಒಂದು ಪ್ರಶ್ನೆ ಕೇಳ್ತೇನೆ, ಅದು ರೈತರ ಬ್ಯಾಂಕ್ ಇವತ್ತು 5-6 ಸಾವಿರ ಗಂಟ್ಲೆ ಬೆವರು ಸುರಿಸಿ ಒಂದು ಡಿಪಾಸಿಟ್ ಇಟ್ಟಂಥ ಒಂದು ದೊಡ್ಡ ಸಂಸ್ಥೆ. ನಬಾರ್ಡ್ದವ್ರು ನಿಮ್ಗೆ ಸಾಲ ಕೊಡ್ತಾರೆ, ರಿಸರ್ವ್ ಬ್ಯಾಂಕ್ದವ್ರು ನಿಮ್ಯಾಗ ಹದ್ದಿನ ಕಣ್ಣು ಇಟ್ಟಿರ್ತೈತಿ. ಒಟ್ಟಾರೆ ನೀವು ಏನು ಹೇಳ್ತೀರಿ, ನಾ ಅಲ್ಲ ನೀ ಅಲ್ಲ ಅಂದ್ರೆ ನಾವು ಯಾರನ್ನ ಕೇಳೋದಪ್ಪ? ಯಾರ ಅವಧಿ ಒಳಗೆ ಇದು ಏನು 2 ಲಕ್ಷ ರೂಪಾಯಿ RBIದೇನು ದಂಡ ಹತ್ತಲ, ಅದು ಯಾರ ಅವಧಿ ಒಳಗಾಗೈತಿ? ಒಟ್ಟಾರೆ ಎಷ್ಟು DC ಬ್ಯಾಂಕ್ ಕಟಬಾಕಿ ಅದಾವು, NPA ಎಷ್ಟಾಗಿದ್ದಾವೆ? ಇವತ್ತು 30-40 ವರ್ಷದಿಂದ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಅವ್ರು ಸಾಲನ ತುಂಬಿಲ್ಲ, ಬಡ್ಡಿಯನ್ನು ತುಂಬಿಲ್ಲ, ಕಂತು ತುಂಬಿಲ್ಲ. ಕೆಲವು ಮಂದಿ ನಿರ್ದೇಶಕರು ತಮ್ಮ ಸಂಬಂಧಿಕರಿಗೆ ತೊಗೊಂಡದ್ದು ಇವತ್ತಿಗೂ ಬಡ್ಡಿ ಇಲ್ಲ, ಕಂತಿಲ್ಲ, ಅಸಲಿಲ್ಲ. ಅಂದರೆ ಒಟ್ಟಾರೆ ಆ ಬ್ಯಾಂಕ್ ಅಂದ್ರೆ ನಿಮ್ಮ ಮನೆ ಆಸ್ತಿ ಏನು ಮಾಡಿದಾರೇನಾ? ನಾ ಎಲ್ಲರಿಗೂ ಕೇಳ್ತೇನೆ. ಈಗ ಆಡಳಿತ ಮಂಡಳಿ ಡೈರೆಕ್ಟರ್ಗಳು, ಮಾಜಿ ಡೈರೆಕ್ಟರ್ಗಳಿಗೆ, ಹಾಲಿ ಡೈರೆಕ್ಟರ್ಗಳಿಗೆ, ಅಧ್ಯಕ್ಷರ, ಉಪಾಧ್ಯಕ್ಷ ಎಲ್ಲರಿಗೂ ಕೇಳ್ತಾನೆ. ಅದು ನಿಮ್ಮ ಸ್ವಂತ ಮನೆ ಆಸ್ತಿ ಅಲ್ಲದು. ಒಂದು ಬಡ ಜನರ, ಮಧ್ಯಮ ವರ್ಗದ ಜನ ಒಂದು ಏನೋ ಕೂಡಿಟ್ಟಂಥ ಒಂದು ಡಿಪಾಸಿಟ್ ಮ್ಯಾಗ ಈ ಬ್ಯಾಂಕ್ ನಡೆಯತೈತಿ. ನಬಾರ್ಡ್ದವ್ರು ಕೊಡ್ತಾರು, ರಾಜ್ಯ ಸರ್ಕಾರ ಕೊಡ್ತೈತಿ, ಸಾಲ ಕೊಡತ್ತೀರಿ ನೀವು. ಒಟ್ಟಾರೆ ಈಗ ನಾ ಅಲ್ಲ ನೀ ಅಲ್ಲ ಅಂದ್ರೆ ಇದನ್ನು ಯಾರು ಮಾಡಿದಾರು? ಯಾರ ಅವಧಿ ಒಳಗೆ ಈ 2 ಲಕ್ಷ ರೂಪಾಯಿ RBI ದಂಡ ಹಾಕೈತಿ? ಅಂಕೆ ಐತೆ, ಅದು 2025 ಮಾರ್ಚ್ ಅಂತಾರೆ. ಅಂದ್ರೆ ಅದ್ರ ಹಿಂದೆ ಅಪ್ಪ ಸಾಬ್ ಕುಲ್ಗೋಡಿ ಅವರಿದ್ದರು, ಅಥವಾ ರಮೇಶ್ ಕತ್ತಿಯವರಿದ್ದರು, ಲಕ್ಷ್ಮಣ್ ಸವದಿಯವರಿದ್ದರು, ಯಾರಿದ್ರು ಅನ್ನೋದು ಖುಲಾಸೆ ಮಾಡಬೇಕು. ಒಟ್ಟಾರೆ ನೀವು ನೀವಲ್ಲ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಡೀ ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಸ್ನೇಹಿತರಂತೂ ನಿಮ್ಮನ್ನು ಏನೂ ಪ್ರಶ್ನೆ ಮಾಡೋದಿಲ್ಲ.
ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಪಮಾನ ಆಗ್ತೈತಿ, ಅವ್ರ ಮ್ಯಾಗ ಏನು ಕೇಸ್ ಹಾಕಿದ್ದೀರ ಅಂತ ಕೇಳ್ತಾರೆ ಅವ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರು. ಅದು ಭಾಳ ಕೆಟ್ಟ ಅನಿಸ್ತೈತೆ ನನಗೆ. ಈಗ ಅದಕ್ಕೆ ನೀವು ಪತ್ರಿಕಾಗೋಷ್ಠಿಯನ್ನು ಕರೆಯೋಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ಬ್ಯಾಂಕಿಂದ ಒಂದು ಹೆಸರು ಕೆಡುತ್ನ್ಯಾಗ ಮಾನ್ಯ ಎಲ್ಲ ಬೆಳಗಾವಿ ಜಿಲ್ಲಾ ಡೈರೆಕ್ಟರ್ಗಳಿಗೆ, ಅಲ್ಲಿಯ ಸಿ ಇ ಅವ್ರಿಗೆ ಒಂದು ವಿನಂತಿ ಮಾಡ್ಕೋತಾನೆ, ಸ್ಪೆಷಲ್ ಜನರಲ್ ಬಾಡಿ ನಿಮಗೊಂದು ಕರೆಯೋಕೆ ಅವಕಾಶ ಐತಿ, ತಗೊಂಬರ್ರಿ. ನಿಮ್ಮ ಜನರಲ್ ಬಾಡಿ ಒಳಗೆ ಒಂದು ಮೆಂಬರ್ ಮುಂದೆ ಇದನ್ನು ವಿಷಯ ಪ್ರಸ್ತಾಪ ಮಾಡಿರಿ. ಯಾರ್ಯಾರ ಅವಧಿ ಒಳಗೆ ಏನೇನಾಗೈತೆ ಅನ್ನೋದು ನೀವು ಪ್ರಸ್ತಾಪ ಮಾಡಿರಿ. ನಾ ಮಾಡಿಲ್ಲ, ನೀ ಮಾಡಿಲ್ಲ, ನಾವು ಅದನ್ನು ಮಾಡಿಲ್ಲ, ಇದನ್ನು ಮಾಡಿ, ನನ್ನ ಕಡೆ ಎಲ್ಲ ದಾಖಲೆ ಅದಾವೆ. ಯಾರ್ಯಾರ ಅವಧಿ ಒಳಗೆ ಏನೇನು ಸಾಲ ಕೊಟ್ರಿ, ಏನೇನಾಗೈತಿ ಎಲ್ಲ ನನ್ನ ಕಡೆ ದಾಖಲೆ ಅದಾವೆ. ಯಾವ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರು ಯಾರೂ ಕೇಳೋದಿಲ್ಲ, ಜನರು ಯಾರೂ ಕೇಳೋದಿಲ್ಲ. ಯಾರೇ ಕೇಳ್ರಿ ಅವ್ರ ಮ್ಯಾಗ ನೀವು ಡಿಫಾಮೇಷನ್ ಕೇಸು ಹಾಕ್ತೀರಿ. ಇರ್ಲದ ನನ್ನ ಮ್ಯಾಗ ಡಿಫಾಮೇಷನ್ ಕೇಸ್ ಹಾಕಿರೋನು ನನಗೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ದಾಖಲಾ ಪತ್ರಿಕೆಗಳು ಎಲ್ಲ ನನ್ನ ಕಡೆ ಅದಾವೆ. ದಯಮಾಡಿ ಕೂಡಲೇ ಒಂದು ತುರ್ತ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ ಎಲ್ಲಿ ಕರಿತೀರಿ, ಮತ್ತು ಸುಮ್ಮನೆ ನೀವೊಂದು ಹೇಳ್ರಿ ಅವರೊಂದು ಹೇಳೋದು ಹೇಳಿ ಬೇಡ. ನಂಗೆ ಯಾರ್ಯಾರ ಅವಧಿ ಒಳಗೆ ಏನೇನಾಗಿತ್ತಲ್ಲ ಡಿ ಸಿ ಸಿ ಬ್ಯಾಂಕ ಮ್ಯಾಗಿನ ಮಾಂತಜ್ಜ ನೋಡತ್ತಾನದನ್ನು. ಆದ್ರೆ ನೀವು ಇದನ್ನು ಖುಲಾಸೆ ಮಾಡಲೇಬೇಕು. ನಾನು ಎಲ್ಲರಿಗೂ ಇವತ್ತಿನ ಹಾಲಿ ಅಧ್ಯಕ್ಷ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ನಾನು ಒಂದು ಆಗ್ರಹ ಮಾಡ್ತೇನೆ, ಕುಲ್ಗೋಡಿ ಅವ್ರಿಗೆ ಮಾಡ್ತೇನೆ, ಲಕ್ಷ್ಮಣ್ ಸವದಿ ಅವ್ರಿಗೆ ಮಾಡ್ತೇನೆ, ರಮೇಶ್ ಕತ್ತಿ ಅವ್ರಿಗೆ ಮಾಡ್ತೇನೆ. ನೀವು ಅವ್ರು ಮಾಡ್ರಿ ಅಂತ ನೀವು ಹೇಳೋದು, ನೀವು ಮಾಡ್ರಿ ಅಂತ ಅವ್ರಿಗೆ ಹೇಳೋದು ಎಲ್ಲ ಬೇಡ. ಯಾಕಂದ್ರೆ ಪತ್ರಿಕಾ ಸ್ನೇಹಿತರಿಗೆ ಇದ್ರ ಬಗ್ಗೆ ಭಾಳ ಜ್ಞಾನ ಇಲ್ಲ. ಅದಕ್ಕೆ ನನ್ನ ಕಡೆ ದಾಖಲೆಗಳು ಯಾರ್ಯಾರು ಅವಧಿ ಒಳಗೆ ಏನೇನು ಮಾಡಿದಾರಲ್ಲ ಎಲ್ಲ ದಾಖಲೆ ಐತೆ. ನನಗೆ ಯಾರು ನೀವೇನೇನು ಸಂಬಂಧಿಕರು ಅಲ್ಲ, ಮತ್ತು ನಾ ಯಾರ ಪರವಾಗಿಯೂ ಮಾತಾಡುತ್ತಿಲ್ಲ. 4 ಮಂದಿ ಕೂಡಿ ಅದ್ರ ಹಿಂದನೂ ಯಾವ್ಯಾವ ಆಗಿದ್ದಲ್ಲ ಅವ್ರ ಅಧ್ಯಕ್ಷಗಳು ದಾಖಲೆನೂ ನನ್ನ ಅಂತ್ಯಕ್ಕದಾವೆ. ನಾನು ಒಬ್ಬ ಜನರಲ್ ಮಾಡಿ ನಿಮ್ಮ ಜನರಲ್ ಬಾಡಿಗೆ ಮೀಟಿಂಗ ನನ್ನ ವಿಶೇಷ ಆಹ್ವಾನಿತ ಅಂತ ಕರೀರಿ, ಅಲ್ಲೇ ಚರ್ಚೆ ಮಾಡೋಣ. ಒಟ್ಟಾರೆ ಇದಕ್ಕೆ ಇತ್ತೀಚೆಗೆ ಹಾಡಬೇಕಾಗಿತ್ತು. ಯಾಕಂದ್ರೆ ದೊಡ್ಡ ಬ್ಯಾಂಕ್ ಹೀಗೆಲ್ಲ ಮಾಧ್ಯಮದೊಳಗೆ ಬಂದ ಕೂಡಲೇ ಅಪಪ್ರಚಾರ ಭಾಳ ಆಗ್ತಿರ್ತೈತೆ. ಆದರೆ ಆ ಅಪಪ್ರಚಾರ ಆಗದಂಥ ನೋಡ್ಕೊಳ್ಳುವಂಥ ಜವಾಬ್ದಾರಿ ಹಾಲಿ ಆಡಳಿತ ಮಂಡಳಿ ಹಿಂದಿನ ಅಧ್ಯಕ್ಷರಿಗೆ ಜವಾಬ್ದಾರಿ ಐತೆ. ಅದಕ್ಕೆ ಕರಿಬೇಕು, ಇದನ್ನು ಖುಲಾಸೆ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂದ್ರೆ ಇದು ಕಂಟಿನ್ಯೂ ಹಿಂಗೆ ಇರೋದನ್ನು ದಾಖಲೆ ಪತ್ರಗಳನ್ನ ಗರ್ದಿಗೆ ಮತ್ತು ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ಕೊತ ಹೋಗ್ತೈತಿ. ಅದು ಬ್ಯಾಂಕಿಗೆ ಏನಾಗ್ತೈತೋ ಎಂತ ಆಗ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ರಾಜ್ಯದ ಜನಪ್ರಿಯ ಒಂದು ಯೂಟ್ಯೂಬ್ದಾಗ ಇಂಥ ಒಂದು ದೊಡ್ಡ ಸಂಚಲನ ಆಗ್ತೈತೆ ಅಂತ ನಾನು ಕನಸು ಮನುಷ್ಯನಾಗಿ ತಿಳಿದಿದ್ರಕ್ಕಿಲ್ಲ. ಕೂಡಲೇ ಇದನ್ನು ಜನರಲ್ ಬಾಡಿ ಕರೆದ ಅಲ್ಲಿ ಮೆಂಬರ್ ಮುಂದೆ ಇದನ್ನು ಖುಲಾಸೆ ಮಾಡಬೇಕಂತ ಗರ್ದಿಗೆ ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.